ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ತಮಿಳ್ನಲ್ಲಿ ನೋಡಿ ಅನ್ಕೊಂಡಿರ್ತೀರ, ನಾನಿವತ್ತು ಟ್ರಾವೆಲ್ ಮಾಡ್ತಿರೋದು ಬಂದ್ಬಿಟ್ಟು ಯಶವಂತಪುರ ಟು ಪಂಡ್ರಾಪುರ ವೀಕ್ಲಿ ಎಕ್ಸ್ಪ್ರೆಸ್ ಇಂಟರ್ಮೀಡಿಯೇಟ್ ಸ್ಟೇಷನಿಂದ ಹತ್ತಿ ಇಂಟರ್ಮೀಡಿಯೇಟ್ ಸ್ಟೇಷನಲ್ಲಿ ಇಳ್ಕೊತೀನಿ. ದಾವಣಗೆರೆಯಲ್ಲಿ ಹತ್ತಿ ನಾನು ಮೀರಜ್ ಸ್ಟೇಷನಲ್ಲಿ ಇಳ್ಕೊತೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಈ ದಾವಣಗೆರೆ ರೈಲ್ವೆ ಸ್ಟೇಷನ್ನು ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ದಾವಣಗೆರೆ ರೈಲ್ವೆ ಸ್ಟೇಷನ್ ಬಗ್ಗೆ. ಆ ವಿಡಿಯೋ ಲಿಂಕಲ್ಲಿರುತ್ತೆ, ಒಂದ್ಸರಿ ಚೆಕ್ ಮಾಡಿ. ಸೆಲ್ಫಿ ಪಾಯಿಂಟ್ ದಾವಣಗೆರೆ, ಐ ಲವ್ DVG ದಾವಣಗೆರೆ. ನಮ್ಮ ಟ್ರೈನ್ ಬಂದುಬಿಟ್ಟು ಈಗ ಅರಸೀಕೆರೆ ಜಂಕ್ಷನ್ ಬಿಟ್ಟಿದೆ. ದಾವಣಗೆರೆ ಬರೋಷ್ಟೊತ್ತಿಗೆ 10:20 ಆಗುತ್ತೆ. 10 ನಿಮಿಷ ಲೇಟಲ್ಲಿ ಅರಸೀಕೆರೆ ಬಿಟ್ಟಿದೆ ರೈಲ್ವೆ ಸ್ಟೇಷನ್ನ. ನೆಕ್ಸ್ಟು ಬೀರೂರು ಸ್ಟಾಪ್ ಇದೆ, ಬೀರೂರು ಬಿಟ್ಟರೆ ದಾವಣಗೆರೆನೇ ಸ್ಟಾಪು. ಸೊ ಈಗ ಟೈಮ್ ಬಂದುಬಿಟ್ಟು 8:40 ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ರೈಲ್ವೆ ಸ್ಟೇಷನ್ ಒಳಗೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಅನ್ರಿಸರ್ವ್ ಟಿಕೆಟ್ ಕೌಂಟರ್ ಇದೆ. ಇಲ್ಲಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಫೇರ್ ಆಗುತ್ತೆ ಅಂತ ಒಂದು ಲೀಸ್ಟ್ ಇದೆ. ಲೆಫ್ಟಲ್ಲಿ ಈ ಥರ ವಾಲ್ ಪೇಂಟು ಎಲ್ಲ ಒಂದು ಮಿನಿ ಏರ್ಪೋರ್ಟ್ ಥರ ಮಾಡಿದ್ದಾರೆ. ದಾವಣಗೆರೆಗೆ ಓನ್ಲಿ 2 ಪ್ಲ್ಯಾಟ್ಫಾರ್ಮ್ಸ್ ಇದೆ, ವೆಂಡಿಂಗ್ ಮಿಷಿನ್ ಸಮೇತ ಇದೆ. ಈಗ ನಾನು ಹೋಗ್ತಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ನಮ್ಮ ಟ್ರೈನ್ ಬರೋಕ್ಕೆ ಏನಿಲ್ಲ ಅಂದರೂ ಈಗಿನ 8:50 ಆಗಿದೆ. 10:20ಕ್ಕೆ ಬರೋದು. ಸೊ 1.5 ಗಂಟೆ ಟೈಮ್ ಇರೋದ್ರಿಂದ ಹೊರಗಡೆನೇ ಇದ್ದೀನಿ. ಪ್ಲ್ಯಾಟ್ಫಾರ್ಮ್ ಒಳಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದೀನಿ. ಪಾರ್ಕಿಂಗು ಇದೆ, ಬೈಕ್ 2 ವೀಲರ್ ಪಾರ್ಕಿಂಗು, 4 ವೀಲರ್ ಪಾರ್ಕಿಂಗು, ಆಟೋ ಪಾರ್ಕಿಂಗು. ಆ ಕಡೆ ಗಾಂಧಿ ಪ್ರತಿಮೆ ಇದೆ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಆದರೂ ಇನ್ನೊಂದ್ಸರಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಲೆಂತು ಕಡಿಮೆ ಇರುತ್ತೆ, ಯಾಕಂದರೆ ನೈಟ್ ಜರ್ನಿ ಮಾಡೋದ್ರಿಂದ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ರೈಲ್ವೆ ಸ್ಟೇಷನ್ನು ಎಲ್ಲೇ ಸ್ಟಾಪ್ ಕೊಡುತ್ತೋ ಅಲ್ಲಿ ಮಾತ್ರ ತೋರ್ಸೋಕ್ಕಾಗುತ್ತೆ. ಸೊ ಲೆಂತ್ ಕಡಿಮೆ ಇರುತ್ತೆ, ಕ್ಷಮೆ ಇರಲಿ ಅದಕ್ಕೆ. ಇದೇ ನೋಡಿ ಗಾಂಧಿ ಪ್ರತಿಮೆ, ಆಪೋಸಿಟ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಆಪೋಸಿಟಲ್ಲಿ ಇದೆ. ಪ್ಲ್ಯಾಟ್ಫಾರ್ಮ್ 1ರಲ್ಲಿ ದಿಸ್ ಈಸ್ ನ್ಯೂ ಇಂಡಿಯಾ ಅಂತ ಹೇಳ್ಬಿಟ್ಟು ಫಾರ್ಮರ್ಸ್ ಬಗ್ಗೆ ಒಂದು ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಟೈಮ್ ಬಂದುಬಿಟ್ಟು 10:22. ನಮ್ಮ ಟ್ರೈನ್ ಆಲ್ರೆಡಿ 10:20ಕ್ಕೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಫ್ರೆಂಡ್ಸ್, ನಾನು ಹೋಗ್ತಿರೋ ಟ್ರೈನ್ ಕೋಚ್ ಬಂದುಬಿಟ್ಟು B5 3rd AC. 10:20ಕ್ಕೆ ಬರಬೇಕಾಗಿರೋ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2ಅಲ್ಲಿ ಬರ್ತಿರೋ ಟ್ರೈನು ಹುಬ್ಳಿಯಿಂದ ಚೆನ್ನೈಗೆ ಹೋಗ್ತಿದೆ. ಈಗ ನಮ್ಮ ಟ್ರೈನ್ ಬರ್ತಿದೆ 10:52ಕ್ಕೆ. ಅನೌನ್ಸ್ ಆಯಿತು, ಬಂತು ನೋಡಿ ನಮ್ಮ ಟ್ರೈನ್. WDP 4D ಹುಬ್ಳಿದು ಇಂಜನ್ ಬಂದುಬಿಟ್ಟು ಲೋಕೋ. ಫ್ರೆಂಡ್ಸ್, ದಾವಣಗೆರೆಯಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 10:20ಕ್ಕೆ ಬರಬೇಕಾಗಿರೋ ಟ್ರೈನ್ 10:52ಕ್ಕೆ ಬಂದಿದೆ. ಎಷ್ಟೊತ್ತಿಗೆ ಹೊರಡುತ್ತೋ ನೋಡಬೇಕು. ಹತ್ತು 24ಕ್ಕೆ ಹೊರಡ್ಬೇಕಾಗಿರೋ ಟ್ರೈನು 10:58ಕ್ಕೆ ಹೊರಡ್ತಿದೆ. ಕರೆಕ್ಟಾಗಿ 30 ಮಿನಿಟ್ಸ್ ಹತ್ತತ್ರ ಲೇಟಾಗಿದೆ ಟ್ರೈನು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹರಿಹರ. ಫ್ರೆಂಡ್ಸ್, ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 16541 ಯಶವಂತಪುರ ಟು ಪಂಡ್ರಾಪುರ ವೀಕ್ಲಿ ಎಕ್ಸ್ಪ್ರೆಸ್ ಆಗಿರುತ್ತಿದ್ದು. ವಾರಕ್ಕೆ ಒಂದ್ಸರಿನೇ ಗುರುವಾರ ಮಾತ್ರ ಯಶವಂತಪುರದಿಂದ ಸಂಜೆ 6 ಗಂಟೆಗೆ ಹೊರಟು ತಿರುಗಿ ದಿವಸ ಶುಕ್ರವಾರ ಬೆಳಿಗ್ಗೆ 11:30ಗೆ ಪಂಡ್ರಾಪುರ ಹೋಗುತ್ತೆ. ಈ ಟ್ರೈನು ಇನ್ನೊಂದು ರೇಕ್ಷರ್ ಇದೆ, ಚಂಡೀಗಢ ಟು ಯಶವಂತಪುರ ಟ್ರೈನು. ಫ್ರೆಂಡ್ಸ್, ದಾವಣಗೆರೆಯಿಂದ ಬಿಡ್ತಿದ್ದೀವಿ. ದಾವಣಗೆರೆಯಿಂದ ಯಾರ್ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಪರ್ಸ್ನಲ್ ಕಾರಣದಿಂದ ವೀಡಿಯೋಸು ಬರೋದು ಲೇಟ್ ಆಗ್ತಿದೆ. ಇನ್ನು ಮುಂದೆ ಲೇಟ್ ಆಗಲ್ಲ, ವಾರಕ್ಕೆ 2 ಆದರೂ ವೀಡಿಯೋಸು ಮಾಡ್ತೀನಿ. ಹರಿಹರ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಬರ್ತಿದೆ ನಮ್ಮ ಟ್ರೈನು. ಹರಿಹರಕ್ಕೆ 10:36ಕ್ಕೆ ಬರಬೇಕಾಗಿರೋ ಟ್ರೈನು 11:10ಕ್ಕೆ ಬರ್ತಿದೆ. ಫ್ರೆಂಡ್ಸ್, ಸುಮಾರು 30 ಮಿನಿಟ್ಸ್ ಲೇಟಾಗೆ ಬರ್ತಿದೆ. ಇಲ್ಲಿಂದ ಎಷ್ಟೊತ್ತಿಗೆ ಹೊರಡುತ್ತೋ ನೋಡಬೇಕು.
ನೋಡಿ ಹರಿಹರ ರೈಲ್ವೆ ಸ್ಟೇಷನ್ನು ಫಸ್ಟ್ ಟೈಮ್ ತೋರಿಸ್ತಿದ್ದೀನಿ ನನ್ನ ಚಾನಲಲ್ಲಿ. ಇಳಿದುಬಿಟ್ಟು ಆ ಕಡೆ ಯಾವುದೋ ಒಂದು ಟ್ರೈನ್ ಇದೆ, ನೋಡೋಣ ಬನ್ನಿ. ಯಾವ ಟ್ರೈನ್ ಇದು? ಹುಬ್ಳಿ ಟು KSR ಬೆಂಗಳೂರು, ಹುಬ್ಳಿ ಟು ವಿಜಯಪುರ, ಹರಿಹರ ಟು ಹೊಸಪೇಟೆ. ಇಷ್ಟೊಂದು ರೇಕ್ಷರ್ ಇದೆ. ಬೆಳಿಗ್ಗೆ ಇಲ್ಲಿಂದ 6 ಗಂಟೆಯಿಂದ ಹೊರಡ ಹರಿಹರ ಟು ಹೊಸಪೇಟೆ ಟ್ರೈನ್ ಇರಬೇಕು. ಫ್ರೆಂಡ್ಸ್, ಹರಿಹರದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಹರಿಹರದಿಂದ 11:13ಕ್ಕೆ ಹೊರಟಿದ್ದೀವಿ. ಕರೆಕ್ಟಾಗಿ 30 ಮಿನಿಟ್ಸ್ ಲೇಟಾಗಿ ಹೊರಟಿದೆ ಹರಿಹರದಿಂದ. ಫ್ರೆಂಡ್ಸ್, ಈಗ ನಾವು ತುಂಗಭದ್ರಾ ನದಿ ಮೇಲೆ ಹೋಗ್ತಿದ್ದೀವಿ, ಬ್ರಿಡ್ಜ್ ಮೇಲೆ, ಹರಿಹರದ ಹತ್ರ. ಆ ಕಡೆ ನೋಡಿ NH4 ಹೈವೇ ಕಾಣಿಸ್ತಿದೆಯಲ್ಲ. ನಮ್ಮ ಟ್ರೈನ್ ಈಗ ಹಾವೇರಿ ರೈಲ್ವೆ ಸ್ಟೇಷನ್ಗೆ ಬರ್ತಿದೆ. 11:15ಗೆ ಬರಬೇಕಾಗಿರೋ ಟ್ರೈನು 11:59ಕ್ಕೆ ಬರ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಹಾವೇರಿಗೆ. ಇಲ್ಲಿಂದ ಎಷ್ಟೊತ್ತಿಗೆ ಹೊರಡುತ್ತೆ ಅಂತ ನೋಡಬೇಕಾಗಿದೆ. ಫ್ರೆಂಡ್ಸ್, ಹಾವೇರಿಯಿಂದ ಯಾರ್ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಹಾವೇರಿ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಈ ನೈಟಲ್ಲಿ ನಮ್ಮ ರಾಷ್ಟ್ರ ಧ್ವಜ, ತ್ರಿವರ್ಣ ಧ್ವಜ ಎಷ್ಟು ಚೆನ್ನಾಗಿ ಹಾರಾಡ್ತಿದೆ ನೋಡಿ ಫ್ರೆಂಡ್ಸ್ ಗಾಳಿಗೆ. 3 ನಿಮಿಷದ ನಂತರ 12:04ಕ್ಕೆ ಹಾವೇರಿಯಿಂದ ಹೊರಟಿದ್ದೀವಿ ನಮ್ಮ ಟ್ರೈನು. ನೆಕ್ಸ್ಟ್ ಬಂದುಬಿಟ್ಟು ಹುಬ್ಳಿನೇ ಸ್ಟಾಪ್ ಇರೋದು. ಇದು ವೀಕ್ಲಿ ಟ್ರೈನ್ ಆಗಿರುತ್ತೆ ಫ್ರೆಂಡ್ಸ್. ಪ್ರತಿ ಗುರುವಾರ ಮಾತ್ರ ಇರುತ್ತೆ, ಯಶವಂತಪುರ ಟು ಪಂಡ್ರಾಪುರ. ಥರ್ಟಿ ಮಿನಿಟ್ಸ್ ಲೇಟ್ ಇದ್ದಿದ್ದ ಟ್ರೈನು ಹುಬ್ಳಿ ಬರೋಷ್ಟೊತ್ತಿಗೆ ಕವರ್ ಮಾಡಿಬಿಟ್ಟಿದ್ದಾನೆ. ಕರೆಕ್ಟಾಗಿ 1:20ಕ್ಕೆ ಬಂದಿದೆ ಹುಬ್ಳಿಗೆ. ಬಟ್ ನಾನು ಮಲಗಿಬಿಟ್ಟಿದ್ದೆ. ಈಗ ಎಚ್ಚರ ಆದ ನೋಡಿದಾಗ 1:28 ಆಗಿದೆ. ಫ್ರೆಂಡ್ಸ್, ಆ ಕಡೆ ಒಂದು ಟ್ರೈನ್ ಇದೆ, ಹುಬ್ಬಳ್ಳಿ ಟು ಕಾರಟಗಿ ಟ್ರೈನು. ಹುಬ್ಳಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿದ್ದೀವಿ ನಾವು. ಅದು ಪ್ಲ್ಯಾಟ್ಫಾರ್ಮ್ ನಂಬರ್ ಎಷ್ಟಂತ ಗೊತ್ತಾಗ್ತಿಲ್ಲ. ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ಸೆಕೆಂಡ್ ಟೈಮ್ ಬಂದಿರೋದು ನಾನು. ಹುಬ್ಳಿಯಿಂದ ಹೊರಟಿದೆ ನಮ್ಮ ಟ್ರೈನು 8 ನಿಮಿಷ ಲೇಟಾಗಿ. 1:38ಕ್ಕೆ ಹೊರಟಿದೆ ಹುಬ್ಳಿಯಿಂದ ನಮ್ಮ ಟ್ರೈನು. ಏನು ಫ್ರೆಂಡ್ಸ್, ಈ ರೇಂಜಿಗಿದೆ ಹುಬ್ಳಿ ರೈಲ್ವೆ ಸ್ಟೇಷನ್ನು. ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ ನೋಡಿ. ವಾಲ್ ಆರ್ಟ್ಗಳು ಮಾತ್ರ ಬೆಂಕಿ. ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ವಾಲ್ ಆರ್ಟು ಸಖತ್ತಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲೂ ಇದೇ ಥರ ಆಗಬೇಕಂತ ನಮ್ಮ ಆಸೆ. ಬೆಂಗಳೂರು ಅಂತಲ್ಲ, ಕರ್ನಾಟಕದಲ್ಲಿ ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲೂ ಈ ಥರ ವಾಲ್ ಆರ್ಟು ನಮ್ಮ ಕರ್ನಾಟಕ ಇತಿಹಾಸ ಬಗ್ಗೆ ತಿಳಿಸ್ಕೊಡುವಂತಹ ಕೆಲಸ ಮಾಡಬೇಕು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ರವರು. ನೋಡೋಕ್ಕೆ ಕಣ್ಣು ಸಾಲ್ತಿಲ್ಲ. ನಾನು ಮಲಗಿದ ಕಾರಣ ನನಗೆ ಎಚ್ಚರ ಆಗಲಿಲ್ಲ. ಇಲ್ಲಾಂತಿದ್ರೆ ಇಲ್ಲೆಲ್ಲ ಬಂದು ವಾಲ್ ಆರ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊತಿದ್ದೆ. ನೆಕ್ಸ್ಟ್ ಟೈಮ್ ಖಂಡಿತ ಹುಬ್ಳಿ ರೈಲ್ವೆ ಸ್ಟೇಷನ್ ಪೂರ್ತಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಪೂರ್ತಿ ಒಂದು ವಿಡಿಯೋ ಮಾಡಬೇಕು. ಆದಷ್ಟು ಬೇಗ ಮಾಡ್ತೀನಿ ಫ್ರೆಂಡ್ಸ್. ಸುಮಾರು 8 ನಿಮಿಷ ಲೇಟಾಗಿ ನಮ್ಮ ಟ್ರೈನ್ ಅಂದರೆ 16541 ಯಶವಂತಪುರ ಟು ಪಂಡ್ರಾಪುರ ಟ್ರೈನು 8 ನಿಮಿಷ ತಡವಾಗಿ ಹುಬ್ಳಿಯಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಧಾರವಾಡ. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ಮಾತ್ರ ಮಾಡಿ. ವೀಡಿಯೋಸ್ ಇಷ್ಟ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಬೇಡಿ. ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ. ಹುಬ್ಳಿಯಿಂದ ಯಾರ್ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಡಿಯೋಸು ಒಂದು 2-3 ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಮಾಡಲೇಬೇಕು ಅಂತ ಹೇಳ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್.
ಉಣಕಲ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು. ಒಂದು 53ಕ್ಕೆ ಧಾರವಾಡಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 2 ಗಂಟೆ 3 ನಿಮಿಷಕ್ಕೆ ಬಂದಿದೆ. ಸುಮಾರು 10 ನಿಮಿಷ ತಡವಾಗಿ ಬಂದಿದೆ ನಮ್ಮ ಟ್ರೈನು. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ ಧಾರವಾಡ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನು. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ಧಾರವಾಡ ಟು KSR ಬೆಂಗಳೂರಿಗೆ ಹೋಗೋ ಟ್ರೈನು. 2 ಗಂಟೆ 3 ನಿಮಿಷಕ್ಕೆ ಬಂದು 2 ಗಂಟೆ 6 ನಿಮಿಷಕ್ಕೆ ಹೊರಟಿದೆ ಧಾರವಾಡದಿಂದ ನಮ್ಮ ಟ್ರೈನ್ 16541 ಯಶವಂತಪುರ ಟು ಪಂಡ್ರಾಪುರ ಟ್ರೈನು. ಫ್ರೆಂಡ್ಸ್, ಧಾರವಾಡದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೆಳಗಾವಿ. ಬೆಳಗಾವಿ ಬರೋದಕ್ಕೆ ಇನ್ನೂ 1 ಅವರ್ ಇದೆ. ಬನ್ನಿ ನಾನು ಕೋಚಲ್ಲಿ ಹೋಗ್ಬಿಟ್ಟು ಮಲಗೋಣ ಫ್ರೆಂಡ್ಸ್. ನನಗೆ ಎಚ್ಚರ ಆದರೆ ಬೆಳಗಾವಿ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ, ಇಲ್ಲ ಒಂದೇ ಸರಿ ಬೆಳಿಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಿರಾಜ್ ಔಟರಲ್ಲಿದ್ದೀನಿ. ಇನ್ನು ಸನ್ರೈಸ್ ಸಮೇತ ಆಗಿಲ್ಲ. ಯಾವ ರೇಂಜ್ಗಿದೆ ಕ್ಲೈಮೇಟ್ ಅಂತ ಹೇಳ್ಬಿಟ್ಟು ಸ್ಲೋ ಆಗಿ ತಗೊಂಡು ಹೋಗ್ತಿದ್ದೇನೆ. ಈ ಟೈಮ್ ಬಂದುಬಿಟ್ಟು 6:46 ಆಗಿದೆ. ಇಲ್ಲಿ ಬೆಳಗಾವಿಯಿಂದ ಮಿರಾಜಿಗೆ ಬರೋವರೆಗೂ ಸ್ಲ್ಯಾಕ್ ಟೈಮ್ ತುಂಬ ಇದೆ. ಯಾಕಂದರೆ ಬೆಳಗಾವಿ ಬೆಳಗ್ಗೆ 4 ಗಂಟೆಗೆ, ಮಿರಾಜ್ ಟೈಮಿಂಗ್ ಕೊಟ್ಟಿರೋದು 8:15. ತುಂಬ ಸ್ಲ್ಯಾಕ್ ಟೈಮ್ ಇದೆ. ನೋಡೋಣ ಎಷ್ಟೊತ್ತಿಗೆ ತಗೊಂಡು ಹೋಗ್ತಾನೋ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ ಮಿರಾಜ್ ಔಟರಲ್ಲಿ. ಸುಮಾರು ಒಂದು 10 ನಿಮಿಷದಿಂದ ಇಲ್ಲೇ ನಿಲ್ಲಿಸಿದ್ದಾನೆ ನಮ್ಮ ಟ್ರೈನು. ನೋಡಿ ಫ್ರೆಂಡ್ಸ್, ಸೂರ್ಯೋದಯ ಆಗ್ತಿದೆ, ಸನ್ರೈಸ್ ಆಗ್ತಿದೆ ಮಿರಾಜ್ ಔಟರಲ್ಲಿ. 7 ಗಂಟೆಗೆ ಸನ್ರೈಸ್ ಆಗ್ತಿದೆ. ಮಿರಾಜ್ ರೈಲ್ವೆ ಸ್ಟೇಷನಿಂದ ಯಾವುದೋ ಟ್ರೈನು ಬರ್ತಿದೆ ಈ ಕಡೆ ಬೆಳಗಾವಿ ಸೈಡು. ಯಾವುದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಶರಾವತಿ ಎಕ್ಸ್ಪ್ರೆಸ್, ದಾದರ್ ಟು ಮೈಸೂರಿಗೆ ಹೋಗೋ ಟ್ರೈನು. ಮಿರಾಜ್ ರೈಲ್ವೆ ಸ್ಟೇಷನಿಂದ ಈಗ 7 ಗಂಟೆಗೆ ಬರ್ತಿದೆ. ಮೈಸೂರು ಕಡೆ ಹೊರಟಿದೆ ಮಿರಾಜ್ ಸ್ಟೇಷನ್ ಕಡೆಯಿಂದ. ಇನ್ನೊಂದು ಇದು ಗೂಡ್ಸ್ ಟ್ರೈನ್ ಬರ್ತಿದೆ ಫ್ರೆಂಡ್ಸ್. ಈಗ 7:15 ಆಗಿದೆ. ಸುಮಾರು 40 ಮಿನಿಟ್ಸಿಂದ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾನೆ. ಸ್ಲ್ಯಾಕ್ ಟೈಮ್ ಇದೆ. 8:15 ಟೈಮಿಂಗ್ಸ್ ಕೊಟ್ಟಿದ್ದಾನೆ. ಹೊರಡ್ತು ನಮ್ಮ ಟ್ರೈನು, ಹೊರಡ್ತಿದೆ, ನಿಧಾನಕ್ಕೆ ಹೊರಡ್ತಿದೆ. 8:15 ಇರೋದು ಮಿರಾಜ್ ಸ್ಟೇಷನ್ಗೆ. ಸ್ಲ್ಯಾಕ್ ಟೈಮ್ ತುಂಬ ಆಗ್ಬಿಟ್ಟು ಬಫರ್ ಟೈಮ್ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದಾನೆ ಬೆಳಗಾವಿಯಿಂದ ಮಿರಾಜ್ವರೆಗೂ. ನೋಡೋಣ ಎಷ್ಟೊತ್ತಿಗೆ ತಗೊಂಡು ಹೋಗ್ತಾನೋ ರೈಲ್ವೆ ಸ್ಟೇಷನ್ ಒಳಗೆ. ಫ್ರೆಂಡ್ಸ್, ಇಲ್ಲೇನು ನೋಡ್ತಿದ್ದೀರಾ, ಮಿರಾಜ್ ಬ್ರಿಡ್ಜ್ ಇದೆಯಲ್ಲ, ರೋಡ್ ಬ್ರಿಡ್ಜು. ಈ ಮೇಲ್ಗಡೆ ಕಾಣಿಸುತ್ತೆ ನೋಡಿ, ಅದೆಲ್ಲ LED ಲೈಟ್ಸು. ನೈಟ್ ಹೊತ್ತು ಮಾತ್ರ ಒಳ್ಳೆ ಜಾತ್ರೆ ಇದ್ದಂಗೆ ಇರುತ್ತೆ ಇಲ್ಲಿ. ರೋಡ್ ಮೇಲೆಲ್ಲ LED ಲೈಟ್ಸ್ ಹಾಕಂತು ಎಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ರೋಡ್ಗೂ. ಫ್ರೆಂಡ್ಸ್, ಮಿರಾಜ್ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಆ ಕಡೆಯಿಂದ ಯಾವ ಲೈನ್ ಕಾಣಿಸ್ತಿದೆ ಗೊತ್ತಾ, ಅದು ಕೊಲ್ಹಾಪುರದಿಂದ ಬರೋ ಲೈನು ಮಿರಾಜ್ಗೆ. ಮಿರಾಜ್ ಜಂಕ್ಷನ್ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು 4 ರೂಟು ಜಾಯ್ನ್ ಆಗುತ್ತೆ. ಒಂದು ಬೆಳಗಾವಿ ಕಡೆ, ಒಂದು ಕೊಲ್ಹಾಪುರ ಕಡೆ, ಒಂದು ಪುಣೆ ಕಡೆ, ಒಂದು ಲಾತೂರ್ ಸೈಡು. ಫ್ರೆಂಡ್ಸ್, ನಾವು ಈಗ ಮಿರಾಜ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದ್ವಿ. ನನಗೆ ಅನಿಸಿರೋ ಪ್ರಕಾರ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಹೋಗ್ತಾನೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಮಿರಾಜ್ ರೈಲ್ವೆ ಸ್ಟೇಷನ್. 7:28 ಆಗಿದೆ ಫ್ರೆಂಡ್ಸ್. ಅಲ್ಲಿ ಹೋಗಿ ನಿಲ್ಲಿಸಿದಾಗ ಹೇಳ್ತೀನಿ ಟೈಮ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಮಿರಾಜ್ ಜಂಕ್ಷನ್ 7:33ಕ್ಕೆ
ನಮ್ಮ ಟ್ರೈನು ಮಿರಜ್ ಜಂಕ್ಷನ್ ಒಳಗೆ ಬಂತು ಫ್ರೆಂಡ್ಸ್. ಚಂಡೀಗಢ ಟು ಯಶವಂತಪುರ, ಯಶವಂತಪುರ ಟು ಪಾಂಡ್ರಾಪುರ ನಮ್ಮ ಟ್ರೈನ್ ಬಂದಿತ್ತು ರೇಕ್ಷರು. ಇದೇ ನೋಡಿ ಮಿರಜ್ ಜಂಕ್ಷನ್ ರೈಲ್ವೆ ಸ್ಟೇಷನ್ನು. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಜೋಧ್ಪುರ ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಹಾಗೂ ಅಜ್ಮೀರ್ ರೇಕ್ಷರ್ ಇದೆ ಈ ಟ್ರೈನು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.